ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಗೆ ಸಿಡಿದೆದ್ದಿದೆ ದಕ್ಷಿಣ ರಾಜ್ಯಗಳು. ಮಾರ್ಚ್ 22ರಂದು ತಮಿಳುನಾಡು ಸಿಎಂ ಸ್ಟಾಲಿನ್ ಸಭೆ ಕರೆದಿದ್ದಾರೆ. ಡಿಸಿಎಂ ಡಿಕೆಶಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಡಿಲಿಮಿಟೇಷನ್ ಆಗುತ್ತೆ ಅಂತ ಹೇಳಿ ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆ ಆಗುತ್ತೆ. ಆ ಮರು ವಿಂಗಡಣೆ ಆದರೆ ಈಗಿರುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಡಿಲಿಮಿಟೇಷನ್ನಲ್ಲಿ ಕೆಲವು ಭಾಗಗಳು ಬಿಟ್ಟು ಹೋಗ್ಬೋದು, ಹೊಸ ಭಾಗಗಳು ಸೇರ್ಪಡೆ ಆಗ್ಬೋದು. ಸೊ ಹೀಗಾಗಿ ಬೇಡಲ್ಲಿ ಡಿಲಿಮಿಟೇಷನ್ ಅಂತ ಹೇಳಿ ವಿರೋಧ ವ್ಯಕ್ತವಾಗ್ತಾ ಇದ್ದಾವೆ ದಕ್ಷಿಣ ರಾಜ್ಯಗಳಿಂದ. ಮಾರ್ಚ್ 22ಕ್ಕೆ ತಮಿಳುನಾಡು ಸಿಎಂ ಸಭೆ ಕರೆದಿದ್ದಾರೆ. ಆ ಸಭೆಯ ಹಿನ್ನೆಲೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಆಹ್ವಾನ ಮಾಡಿದ್ದಾರೆ. ಅರಣ್ಯ ಸಚಿವ ಪೊನ್ನುಮುಡಿ ವಿಧಾನಸೌಧದ ಡಿಕೆಶಿ ಕಚೇರಿಯಲ್ಲಿ ಭೇಟಿಯಾಗಿ ಸಭೆಗೆ ಆಹ್ವಾನಿಸಿದ್ದಾರೆ. ಪೊನ್ನುಮುಡಿಗೆ ರಾಜ್ಯಸಭಾ ಸದಸ್ಯ ಎಂ ಅಬ್ದುಲ್ ಕೂಡ ಸಾಥ್ ಕೊಟ್ಟಿದ್ದರು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಭೇಟಿಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯಾಗಿ ಈ ನಿಯೋಗ ಚರ್ಚೆ ಮಾಡಿತ್ತು. ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ನೀತಿಗಳ ವಿರುದ್ಧ ಬಹುತೇಕ ಸಂದರ್ಭದಲ್ಲಿ ಅಥವಾ ರಾಜ್ಯಗಳ ಹಿತಾಸಕ್ತಿಯನ್ನು ಗಮನಿಸಿ ಅದನ್ನು ವಿರೋಧ ವ್ಯಕ್ತಪಡಿಸುವಂಥ ಕೆಲಸವನ್ನು ಆಗಾಗ ಮಾಡ್ತಾ ಇರುತ್ತವೆ. ಅದರಲ್ಲಿ ತಮಿಳುನಾಡು ಒಂದು ಸ್ವಲ್ಪ ಮುಂದೆಯೇ ಇರುತ್ತೆ. ತ್ರಿಭಾಷಾ ನೀತಿ, ಹೊಸ ಶಿಕ್ಷಣ ನೀತಿಯ ವಿರುದ್ಧವೂ ಕೂಡ ಇದೇ DMK ಅಂದರೆ ತಮಿಳುನಾಡಿನ ಸಂಸದರು ಪ್ರತಿಭಟನೆಯನ್ನು ಮಾಡಿದರು. ಇದೀಗ ಡಿಲಿಮಿಟೇಷನ್ ವಿಚಾರದಲ್ಲಿ ಅಂದರೆ ಈಗ ಯಾವ ಕಾರಣಕ್ಕೂ ಕೂಡ ಕ್ಷೇತ್ರ ಮರು ವಿಂಗಡಣೆ ಆಗಬಾರ್ದು ಅನ್ನೋದು ಅವರ ಉದ್ದೇಶ. ಸೊ ಹೀಗಾಗಿ ಕ್ಷೇತ್ರ ಮರು ವಿಂಗಡಣೆಗೆ ಸಹಕಾರ ಕೊಡಬಾರ್ದು ಎನ್ನುವ ನಿಟ್ಟಿನಲ್ಲಿ ದಕ್ಷಿಣ ರಾಜ್ಯಗಳು ಒಂದಾಗ್ತಾ ಇದ್ದಾವೆ. ಈಗ ಸ್ಟಾಲಿನ್ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಆಹ್ವಾನ ಮಾಡಿದ್ದಾರೆ.